ನಮಸ್ಕಾರ ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ? ಜೂನ್ ತಿಂಗಳ 2025ರ ಈ ಸಂದರ್ಭದಲ್ಲಿ ಈ ರಾಶಿಯವರು ಪಡ್ಕೊಳ್ತಕ್ಕಂಥ ಲಾಭಗಳಾದರೂ ಏನು? ಇವರು ಭೌತಿಕ ಸಂತೋಷದ ಅಂಶವಾಗಿರ್ತಕ್ಕಂಥ ಶುಕ್ರನ ಆಶೀರ್ವಾದವನ್ನು ಪಡೆದುಕೊಳ್ತಾರಾ? ಗುರುವಿನ ಸಮೃದ್ಧಿ ಇವರಿಗೆ ಸಿಗ್ತದೆಯಾ? ಈ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗ್ತದೆ? ಅದೃಷ್ಟದ ಹೊಳೆಯೇ ಹರಿಯುತ್ತಾ? ಸಂಪತ್ತು ಹೆಚ್ಚಾಗುತ್ತಾ? ಹೀಗೆ ಒಂದಷ್ಟು ವಿಚಾರದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ರಾಶಿಯವರು ಹಣಕಾಸಿನಲ್ಲಿ, ಸ್ಥಾನ ಪ್ರತಿಷ್ಠೆಯಲ್ಲಿ ಲಾಭವನ್ನು ಕಾಣ್ತಾರಾ? ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳ ಮಾಹೆಯು ಬಹಳ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ಸಮಯವಾಗಿದೆ. ಇವರಿಗೆ ಸಿರಿ ಸಂಪತ್ತು ಹೆಚ್ಚಾಗಿ ಒಳ್ಳೆಯ ದಿನಗಳು ಇನ್ನು ಮುಂದೆ ಪ್ರಾರಂಭವಾಗುತ್ತೆ. ಈ ರಾಶಿಯವರು ಅಪಾರ ಹಣ ಮತ್ತು ಸ್ಥಾನ ಪ್ರತಿಷ್ಠೆಯನ್ನು ಪಡಿತಾರೆ. ಹೀಗಾಗಿ ಇವರನ್ನ ಲಕ್ಕಿ ರಾಶಿಯವರು ಅಂತ ಕರಿಬಹುದು. ಶುಕ್ರನು ಸಂಪತ್ತು, ಸಮೃದ್ಧಿ, ಐಷಾರಾಮಿ, ವೈಭವ ಮತ್ತು ಲೈಂಗಿಕತೆ, ಐಷಾರಾಮಿ ಮತ್ತು ಭೌತಿಕ ಸಂತೋಷದ ಅಂಶನಾಗಿದ್ದು, ಮತ್ತೊಂದೆಡೆ ಗುರುವು ಸಮೃದ್ಧಿ, ಜ್ಞಾನ, ಗುರು ಮತ್ತು ಆಧ್ಯಾತ್ಮಿಕತೆಯ ಅಂಶವಾಗಿದೆ. ಹೀಗಾಗಿ ಗುರುವು ಜೂನ್ ತಿಂಗಳಲ್ಲಿ ಉದಯಿಸ್ತಾ ಇರೋದ್ರಿಂದ ಗುರುವು ಶುಕ್ರನೊಂದಿಗೆ ಸಂಯೋಗವನ್ನು ರೂಪಿಸ್ತಾನೆ. ಈ ಸಂಯೋಗವು 12 ವರ್ಷಗಳ ನಂತರ ಈ ಒಂದು ರಾಶಿ ಚಕ್ರದಲ್ಲಿ ರೂಪುಗೊಳ್ತಾ ಇದೆ. ಇದರಿಂದಾಗಿ ಈ ರಾಶಿಯವರಿಗೆ ಅದೃಷ್ಟದ ಹೊಳೆಯೇ ಹರಿಯುತ್ತೆ, ಸಂಪತ್ತು ಹೆಚ್ಚಾಗುತ್ತೆ. ಹೀಗಾಗಿ ಈ ರಾಶಿಯವರಿಗೆ ಸಕಾರಾತ್ಮಕ ಸಂಯೋಗವು ಸಾಬೀತಾಗುತ್ತೆ. ಈ ಸಂಯೋಗವು ನಿಮ್ಮ ಸಂಚಾರ, ಜಾತಕದ ಸಂಪತ್ತು ಮತ್ತು ಮಾತಿನ ಸ್ಥಾನದಲ್ಲಿ ರೂಪುಗೊಳ್ಳಲಿದ್ದು, ಈ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ನೀವು ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನು ಪಡೆದುಕೊಳ್ತೀರಾ. ನಿಮ್ಮ ಸಂಬಳ ಹೆಚ್ಚಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿದ್ದು, ಬಹಳ ದಿನಗಳಿಂದ ಬಾಕಿ ಇರತಕ್ಕಂಥ ಕೆಲಸ ಈಗ ಪೂರ್ಣಗೊಳ್ಳುತ್ತೆ. ಹೊಸ ಕೆಲಸ, ವ್ಯವಹಾರ ಅಥವಾ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಹೊಸ ಆರಂಭಗಳಿಗೆ ಈ ಸಮಯ ಸೂಕ್ತವಾಗಿದೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯ ಜನರಿಗೆ ಅದೃಷ್ಟದ ಉತ್ತಮ ಬೆಂಬಲ ಸಿಗುತ್ತೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ. ಜೀವನವು ಸಂಪತ್ತು ಮತ್ತು ಸಂತೋಷದಿಂದ ತುಂಬಿರುತ್ತದೆ. ನಿಮ್ಮ ವ್ಯಕ್ತಿತ್ವ ಸುಧಾರಿಸೋದ್ರ ಜೊತೆಗೆ ಈ ಸಮಯದಲ್ಲಿ ವಿವಾಹಿತರ ವೈವಾಹಿಕ ಜೀವನ ಉತ್ತಮವಾಗ್ತಾ ಹೋಗುತ್ತೆ. ಅಲ್ಲದೆ ಕೆಲಸದ ಸ್ಥಳದಲ್ಲಿ ಪ್ರಯೋಜನಗಳು ಇದ್ದು, ಈ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಸಂತಸ ಮತ್ತು ಶಾಂತಿಯ ವಾತಾವರಣ ಇರುತ್ತೆ. ಹಣಕಾಸಿನ ಲಾಭದ ಅವಕಾಶಗಳಲ್ಲಿ ಹೆಚ್ಚಳ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ನಿರಂತರ ಸುಧಾರಣೆಯನ್ನು ಕಾಣ್ತೀರಾ. ಅದೃಷ್ಟವು ಸಂಪೂರ್ಣವಾಗಿ ನಿಮ್ಮ ಕಡೆ ಇರುತ್ತದೆ. ಇದು ಕೆಲಸದಲ್ಲಿನ ಯಶಸ್ಸಿಗೆ ಕಾರಣವಾಗುತ್ತೆ. ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭ ಸಿಗುತ್ತೆ. ಪೋಷಕರು ಮತ್ತು ಸಂಗಾತಿಯೊಂದಿಗಿನ ಸಂಬಂಧಗಳು ಬಲಗೊಳ್ತವೆ. ಈ ಸಮಯವು ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಭಾವನಾತ್ಮಕ ಆಳವನ್ನು ತರುತ್ತದೆ ಅಂತ ಹೇಳಬಹುದು. ಇನ್ನು ಗುರುಗ್ರಹದ ಉದಯ ಮತ್ತು ಶುಕ್ರ ಗುರುವಿನ ಸಂಯೋಗ ಹೊಸ ಬದಲಾವಣೆಯನ್ನು ತರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡಿತಾರೆ. ನೀವು ಬಡ್ತಿ ಮತ್ತು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದ್ದು, ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತೀರಾ. ಇನ್ನು ಇದರ ಜೊತೆಗೆ ಶುಕ್ರನ ಒಂದು ಸಂಚಾರ ಈ ರಾಶಿಯವರಿಗೆ ಗುರುಬಲವನ್ನು ಹೆಚ್ಚು ಮಾಡ್ತಿರೋದ್ರಿಂದ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಕೇಳಿಬರುತ್ತೆ. ಇವರ ಜೀವನದಲ್ಲಿ ಸಂತಸ ಹೆಚ್ಚಾಗುತ್ತೆ. ಇನ್ನು ಈ ರಾಶಿಯವರ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ. ಬಡ್ತಿ ಮತ್ತು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇರತಕ್ಕಂಥ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತೀರಾ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ. ಗಜಲಕ್ಷ್ಮಿ ರಾಜಯೋಗ ಇರೋದ್ರಿಂದ ನಿಮಗೆ ಹಠಾತ್ ಆರ್ಥಿಕ ಲಾಭ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಇದು ಹೊಸ ಬದಲಾವಣೆಯನ್ನೇ ತರುತ್ತೆ ಅಂತ ಹೇಳಬಹುದು. ಇನ್ನು ನೀವು ಈ ಸಂದರ್ಭದಲ್ಲಿ ಶುಕ್ರ ಮತ್ತು ಗುರುವಿನ ಸಂಯೋಗದ ಧನ ಲಾಭವನ್ನು ಪಡ್ಕೊಳ್ತೀರಾ. ಯಾಕಂತಂದರೆ ಈ ಸಂಯೋಗ ನಿಮ್ಮ ಸಂಚಾರ ಜಾತಕದ 4ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಈ ಸಮಯದಲ್ಲಿ ಭೌತಿಕ ಸುಖಗಳು ಹೆಚ್ಚಾಗುತ್ತೆ. ಅಲ್ಲದೆ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಸುಸಂದರ್ಭ ಇದಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ಯಾವುದೇ ಹಳೆಯ ಹೂಡಿಕೆ ಅಥವಾ ಸಿಲುಕಿಕೊಂಡಿರ್ತಕ್ಕಂಥ ಹಣವನ್ನು ಮರಳಿ ಪಡೆದುಕೊಳ್ತೀರಾ. ಹೊಸ ಹೂಡಿಕೆ ಮಾಡುವ ಅವಕಾಶ ಸಹ ಪ್ರಯೋಜನಕಾರಿಯಾಗಿರುತ್ತೆ. ಈ ಸಮಯದಲ್ಲಿ ನೀವು ಸಂಬಂಧದಲ್ಲಿ ಸಿಹಿಯನ್ನು ಕಾಣ್ತೀರಾ. ಮಧುರ ಕ್ಷಣಗಳನ್ನು ಅನುಭವಿಸ್ತೀರಾ ಅಂತ ಹೇಳಬಹುದು.
ಇನ್ನು ಈಗಾಗಲೇ ಹೇಳಿರೋಂಗೆ ನಿಮಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದ್ದು, ಈ ಸಂದರ್ಭದಲ್ಲಿ ಉತ್ತಮ ವಧುವರರನ್ನು ಕೂಡ ನೀವು ಅನ್ವೇಷಣೆಯಲ್ಲಿ ತೊಡಗಿಕೊಳ್ಬಹುದು. ನಿಮ್ಮ ಜೀವನದಲ್ಲಿ ನೆಮ್ಮದಿ ಕಾಣುತ್ತೆ, ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಇದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಒಳ್ಳೆಯ ಸಂಯೋಗ ಆಗಿರೋದ್ರಿಂದ, ಒಳ್ಳೆಯ ಯೋಗ ಆಗಿರೋದ್ರಿಂದ ನೀವು ಭರಪೂರ ಅದೃಷ್ಟವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ಇನ್ನು ನೀವು ಈ ಸಂದರ್ಭದಲ್ಲಿ ಸಂಗಾತಿಯನ್ನು ಅತ್ಯುತ್ತಮ ರೀತಿಯಲ್ಲಿ ನೋಡ್ಕೊಳ್ತೀರಾ. ಹೀಗಾಗಿ ಸಂಗಾತಿಯು ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಇದರೊಂದಿಗೆ ಸಾಕಷ್ಟು ಧನ ಸಂಪತ್ತನ್ನು ಗಳಿಸುವ ಯೋಗ ಕೂಡ ಕೂಡಿ ಬರುತ್ತೆ. ಅದೃಷ್ಟಶಾಲಿಗಳಂತೆ ನೀವು ಜೀವನವನ್ನು ಮಾಡ್ತೀರಾ. ಈ ರಾಶಿಯ ಜನರಿಗೆ ಧನ ಲಾಭವನ್ನು ಪಡೆಯಲು ಅನೇಕ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಲಾಭದಾಯಕ ಸಮಯ ಇದಾಗಿದೆ. ಶುಕ್ರನ ಶುಭ ಪ್ರಭಾವದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತೆ. ನಿಮ್ಮ ಪ್ರೀತಿಯ ಜೀವನ ಅತ್ಯುತ್ತಮವಾಗ್ತಾ ಹೋಗುತ್ತೆ. ಅವಿವಾಹಿತರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಸಂಗಾತಿ ದೊರಕುವ ಯೋಗವೂ ಕೂಡ ಕೂಡಿ ಬರುತ್ತೆ. ಕೆಲಸದ ಸ್ಥಳದಲ್ಲಿ ಉನ್ನತ ಪದವಿ ದೊರಕುತ್ತೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಇದು ಉತ್ತಮ ಸಮಯ ಆಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಬೇಕಾದ ಫಲಿತಾಂಶ ಬರುತ್ತೆ. ನಿಮ್ಮ ಪ್ರೀತಿಯ ಜೀವನ ಸುಖಮಯವಾಗಿರಲಿದ್ದು ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನೀವು ಒಂದಷ್ಟು ಹೂಡಿಕೆಯನ್ನು ಮಾಡೋದು ಜೀವನದಲ್ಲಿ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಗಳಿಗೆ ಕಾರಣವಾಗುತ್ತೆ. ಈ ಒಂದು ಜೂನ್ ತಿಂಗಳು ಸಾಕಷ್ಟು ಲಾಭದಾಯಕವಾಗಿದೆ. ಇನ್ನು ಶುಕ್ರದೇವನ ವಿಶೇಷ ಅನುಗ್ರಹ ದೊರಕೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ. ಜೊತೆಗೆ ಈ ಅವಧಿಯಲ್ಲಿ ನೀವು ಒತ್ತಡಗಳಿಂದ ಮುಕ್ತಿಯನ್ನು ಕೂಡ ಪಡ್ಕೊಳ್ತೀರಾ. ಹಾಗೆ ಈ ರಾಶಿಯ ಜನರಿಗೆ ಹೆಚ್ಚಿನ ಧನ ಲಾಭವನ್ನು ಪಡೆಯುವ ಸಾಧ್ಯತೆ ಇದ್ದು, ನ್ಯಾಯಾಲಯದ ಯಾವುದಾದ್ರೂ ಪ್ರಕರಣದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ. ಇದರಿಂದ ನೀವು ಸಂತಸದಿಂದ ಇರ್ತೀರಾ. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತೀರಾ. ವೈವಾಹಿಕ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಲಾಭ ಗಳಿಸಲಿಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕುವ ಅವಕಾಶಗಳು ಹೆಚ್ಚಾಗುತ್ತೆ. ಸಂಬಂಧಗಳಲ್ಲಿ ಬಲವನ್ನು ಹೊಂದೋದ್ರಿಂದ ಪರಸ್ಪರ ವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ಮನೆಗೆ ಹೊಸ ಸದಸ್ಯರ ಆಗಮನದಿಂದ ಸಂತಸ ಹೆಚ್ಚಾಗುತ್ತೆ ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಕೂಡ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವಾಗಿದ್ದು, ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಳಿತೀರಾ ಮತ್ತು ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಆರ್ಥಿಕವಾಗಿ ಸಮಯವು ನಿಮಗೆ ಬಲವನ್ನು ನೀಡುತ್ತದೆ. ಹೂಡಿಕೆ ಅಥವಾ ಉದ್ಯೋಗದಲ್ಲಿ ಉತ್ತಮ ಲಾಭವನ್ನು ಕೂಡ ಗಳಿಸ್ತೀರಾ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಶುಕ್ರ ಅಧಿಪತಿಯಾಗಿರೋದ್ರಿಂದ ಶುಕ್ರನು 2 ಬಾರಿ ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಈ ರಾಶಿಗೆ ಸೇರ್ತಾ ಇರೋದ್ರಿಂದ ಸಾಕಷ್ಟು ಶುಭ ಮತ್ತು ಲಾಭದಾಯಕ ಫಲಿತಾಂಶಗಳನ್ನು ಕಾಣೋದ್ರ ಜೊತೆಗೆ ಒಂದಷ್ಟು ಎಚ್ಚರಿಕೆಯ ಗಂಟೆಯನ್ನು ಕೂಡ ಹೊಡಿತಾ ಇದ್ದಾನೆ. ಹೀಗಾಗಿ ಶುಕ್ರನ ಕೃಪೆ ಇದ್ರೂ ಕೂಡ ಬಡ್ತಿ ಮತ್ತು ಸಂಬಳದಲ್ಲಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತೆ. ಉದ್ಯೋಗದಲ್ಲಿ ಲಾಭ ಗಳಿಸೋದ್ರಲ್ಲೂ ಕೂಡ ಒಂದಷ್ಟು ಅಪರಿಪೂರ್ಣ ಕೆಲಸಗಳು ನಿಮಗೆ ತೊಡಕಾಗಿ ಪರಿಣಮಿಸುತ್ತೆ. ಹೀಗಾಗಿ ಅದರ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಮಾನಸಿಕ ಒತ್ತಡ ಈ ಸಂದರ್ಭದಲ್ಲಿ ಹೆಚ್ಚಾಗುವ ಸಾಧ್ಯತೆಗಳಿದ್ದು, ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದಷ್ಟು ವಿಚಾರದಲ್ಲಿ ನಿಮಗೆ ಸಂಪತ್ತಿನ ಕೊರತೆ ಉಂಟಾಗತ್ತೆ. ಹೀಗಾಗಿ ಇದರ ಬಗ್ಗೆ ಒಂದಷ್ಟು ಗಮನವನ್ನು ಇಟ್ಕೊಂಡು ನೀವು ಮುಂದುವರೆದಿದ್ದೇ ಆದರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಅದ್ಭುತವಾದ ತಿಂಗಳು ಅಂತಲೇ ಹೇಳಬಹುದು. ಧನ್ಯವಾದಗಳು.